So hi guys, welcome back to my YouTube channel SP Tutorial. So today's topic is simplification easy trick. So how to simplify this type of question. So ಈ ರೀತಿ ಕ್ವಶನ್ಸ್ ಕೊಟ್ಟಿದ್ರೆ ನಾವು ಹೇಗೆ ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋದು ನಾವು ಈ ವಿಡಿಯೋನಲ್ಲಿ ನೋಡೋಣ. ಸೊ ಇದು ನಾವೆಲ್ಲ ಸಾಲ್ವ್ ಮಾಡ್ಕೋ ಕುಂತ್ರೆ ಬಹಳಷ್ಟು ಟೈಮ್ ತಗೋತದ ಆ್ಯಂಡ್ ಐ ಆಮ್ ಹಿಯರ್ ಫಾರ್ ಯು ಗಿವ್ ದ ಈಸಿ ಮೆಥಡ್ ಟು ಸಾಲ್ವ್ ದಿಸ್. ಈ ಕಾಂಪಿಟೇಟಿವ್ ಅಲ್ಲಿ ನಮ್ಗೆ ಅಷ್ಟು ಟೈಮ್ ಇರೋದಿಲ್ಲ. ಸೊ ಅದೇ ರೀತಿ ಸೊ ಇಲ್ಲಿ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕಂತಂದ್ರೆ ಎಂಡನ್ನ ಕೊಟ್ಟಿರೋ ನಂಬರ್ನ ತಗೋಬೇಕು. ಓಕೆ, ಸೊ ಎಂಡನ್ನ ಕೊಟ್ಟಿರೋದು ಏನದ ಫ್ರಾಕ್ಷನ್ 3/4. ಸೊ ಅದನ್ನ ನಾವು ಹೇಗೆ ಬರ್ಕೋತೀವಿ ಅಂದ್ರೆ 3,4 ಅಂತ ಬರ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಏಸ್ ಪ್ಲಸ್ ಕೊಟ್ಟಿದ್ರೆ ನೋಡೋಣ. ಸೊ 1 2 3 4 4 ಪ್ಲಸ್ ಕೊಟ್ಟಿದ್ರೆ ಅಂದ್ರೆ ನಾವು ಇದಕ್ಕೆ ಆ್ಯಡ್ ಮಾಡ್ಕೋ ತಗೋಬೇಕು. ಸೊ 1 2 3 4 4 ಟೈಮ್ಸ್ ನಾವು ಅದನ್ನ ಆ್ಯಡ್ ಮಾಡ್ಬೇಕು. ಸೊ 3 + 4 is 7 and 7 + 4 is 11. So 11 + 7 is 18. 18 + 11 is 29. ಸೊ ನಮ್ಮ ಫ್ರಾಕ್ಷನ್ ಬಂದ್ಬಿಟ್ಟು ಏನಿರ್ತದೆ 18 /